ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಚಾನಲ್ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ವಿಡಿಯೋಸ್ ನೋಡಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಮಾಡ್ತಾ ಉದ್ದೇಶ ಏನೆಂದರೆ, ಕೆಲವು ತಿಂಗಳಿಂದ ನಾನು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಪಾದಯಾತ್ರೆ ರಿಲೇಟೆಡ್ ವಿಡಿಯೋಸ್ ಹಾಕಿದ್ರು. ತಿರುಪತಿ ಅಥವಾ ಧರ್ಮಸ್ಥಳ ಪಾದಯಾತ್ರೆ ಬಗ್ಗೆ ವಿಡಿಯೋಸ್ ಮಾಡೋದು ಅನ್ನೆಸೆಸರಿ, ಲೈಕ್ ನನಗಿಷ್ಟ ಆಗಿಲ್ಲ ಪರ್ಸ್ನಲ್ ಆಗಿ. ಸೊ ಐ ಥಿಂಕ್ ಕಬ್ಜಾ ಹೆಸರು ಫುಲ್ ಗೊತ್ತಿಲ್ಲ ನನಗೆ. ಕಬ್ಜಾ ಸೊ ಇದು ಐ ಥಿಂಕ್ ಫೇಸ್ಬುಕ್ ಅಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಸೊ ಐ ಥಿಂಕ್ ಲಾಸ್ಟ್ ಮಂತ್ ಅದಕ್ಕೆ ಮುಂಚೆನೋ ತಿರುಪತಿ ಮತ್ತು ಧರ್ಮಸ್ಥಳ ಪಾದಯಾತ್ರೆಗೆ ಹೋಗೋಕ್ಕೆ ಐ ಥಿಂಕ್ ಅದು ಸೌಜನ್ಯ ಕೇಸಲ್ಲಿ ಅವರು ನ್ಯಾಯ ಸಿಗ್ಬೇಕಂತ ಹೋರಾಟ ಮಾಡ್ತಾಯಿದ್ರು. ಪಾದಯಾತ್ರೆ ಮೂಲಕ ನಾನು ಹೋಗ್ತೀನಿ ಅಂತ ಹೋಗಿ ಸಾಕಷ್ಟು ಕಾನ್ಫ್ಲಿಕ್ಟ್ ಆಯಿತು. ಜನ ಬಿಟ್ಟಿಲ್ಲ. ಸೊ ಅವ್ರ ಕಾಸು ಇಷ್ಟ ಆಯಿತು ನನಗೆ. ಬಟ್ ಆ್ಯಕ್ಚುಲಾಗಿ ಅವರು ಧರ್ಮಸ್ಥಳಕ್ಕೆ ಅಥವಾ ತಿರುಪತಿ ಲಾಸ್ಟ್ ಟೈಮ್ RCB ವಿನ್ ಆಗಲಿ ಅಂತ ಅವರು ಹೋಗಿದ್ದಾರೆ. ಸೊ ಐ ಥಿಂಕ್ ನನ್ನ ಕೇಳಿದೆ, ಅವರು ಆ್ಯಕ್ಚುಲಾಗಿ ಪಾದಯಾತ್ರೆ ಮಾಡಿಲ್ಲ. ನಾನು ಸಾಕಷ್ಟು ವಿಡಿಯೋಸ್ ನೋಡಿದ್ದೀನಿ ಅವ್ರದ್ದು. ಅದು ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಅವರು ಬ್ಲಾಗ್ಸ್ ನೋಡಿದ್ದೀನಿ. ಪಾದಯಾತ್ರೆ ಧರ್ಮಸ್ಥಳ ಪಾದಯಾತ್ರೆಯಲ್ಲೆಲ್ಲೋ ಒಂದು ವಿಡಿಯೋದಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಮಗೆ ಉಳ್ಕೊಳಕ್ಕೆ ಯಾರೋ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಆಟೋದಲ್ಲಿ ಹೋಗಿ ಅಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ದಿನ ಹೋದ್ವಿ ಅಂತ. ಸೊ ಈಗ ಹೇಳಿ, ಎಲ್ಲರೂ ನೀವೇ ನೋಡ್ತಾ ಇದ್ದೀರ ವಿಡಿಯೋ. ಪಾದಯಾತ್ರೆ ಅಂದರೆ ಏನು? ಪಾದಯಾತ್ರೆ ಅಂದರೆ ಮನೆಯಿಂದ ಇಲ್ಲ ನಿಮ್ಮ ಯಾವುದೇ ಒಂದು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಪಾದಯಾತ್ರೆ ಎಲ್ಲೂ ನೀವು ಒಂದು ವೆಹಿಕಲ್ ಆಗಲಿ, ಕಾರು, ಗಾಡಿ ಏನೂ ಹತ್ತಬಾರ್ದು. ಕಂಪ್ಲೀಟ್ ಬರೀ ಕಾಲಲ್ಲಿ ಚಪ್ಪಲಿನ, ಸೊ ಏನು ಯಾವ ಥರ ನೀವು ಅಂದ್ಕೊಂಡಿರ್ತೀರ ಆ ಥರ ಹೋಗಿ ಕಂಪ್ಲೀಟ್ ಎಂಡ್ ಡೆಸ್ಟಿನಿ ಮುಗಿಯೋ ಗಂಟೆ ನೀವು ಕಂಪ್ಲೀಟ್ ಮಾಡಬೇಕು. ಸೊ ದಟ್ ಈಸ್ ಅದು ಪಾದಯಾತ್ರೆ ಅಂತ ಅನ್ಸ್ಕೊಳುತ್ತೆ. ಬಟ್ ಈಗ ಸೋಷಿಯಲ್ ಮೀಡಿಯಾ ನಾನು ನೋಡೋದು ಜಸ್ಟ್ ಫಾರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋಕ್ಕೆ, ನೀವು ಫೇಮಸ್ ಆಗೋಕ್ಕೆ ದೇನ್ನು ಯೂಸ್ ಮಾಡ್ಕೊಂಬಿಡಿ. ವಿಚ್ ಈಸ್ ನಾಟ್ ಕರೆಕ್ಟ್. ಸೊ ನೀವು ಅಷ್ಟು ಒಳ್ಳೆ ಕೆಲಸ ಮಾಡಬೇಕು. ನಾನು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋದೆ, ಇಲ್ಲಿಂದ ತಿರುಪತಿಗೆ ಹೋದೆ, ಅಲ್ಲ ಇನ್ನೊಂದು ಜಾಗಕ್ಕೆ ಹೋಗ್ತೀನಿ, ಹೋಗಿ ಒಳ್ಳೆ ಕಾಸ್ಗೆ ಹೋಗಿ ಒಳ್ಳೇದೇ. ಅದು ಕರೆಕ್ಟ್ ವೇಯಲ್ಲಿ ಹೋದ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನಗೇನು. ಯಾಕಂದ್ರೆ ನಾವು ಎವ್ರಿ ಇಯರ್ ಹೋಗ್ತೀವಿ ಪಾದಯಾತ್ರೆ. ಲೈಕ್ ನಾವು ಯಾವುದೋ ಕಾಸ್ ಅಂತ ಹೋಗಲ್ಲ. ಸೊ ನಮಗೆ ಇಷ್ಟ ಆಗಿ ಹೋಗ್ತೀವಿ ಎವ್ರಿ ಇಯರ್. ಐ ಥಿಂಕ್ ಅದೇ ನನ್ನ ಸಬ್ಸ್ಕ್ರೈಬರ್ಸ್ ನೋಡಿರ್ಬೋದು, ನಾನು ಬ್ಲಾಗ್ಸಲ್ಲಿ ತಿರುಪತಿ ಪಾದಯಾತ್ರೆ ಬ್ಲಾಗ್ಸ್ ಮಾಡಿದ್ದೆ. ಐ ಥಿಂಕ್ ಎಲ್ಲ ನೋಡಿರ್ತಾರೆ ನನ್ನ ಸಬ್ಸ್ಕ್ರೈಬರ್ಸು. ಯಾರು ನೋಡಿಲ್ಲ ಅವರು ಪ್ಲೀಸ್ ಹೋಗಿ ಚೆಕ್ ಮಾಡಿ. ರಿಯಲ್ ಪಾದಯಾತ್ರೆ ನಮ್ಮ ಮನೆಯಿಂದ ಎಲ್ಲಿ ಸ್ಟಾರ್ಟ್ ಮಾಡಿ, ಸೊ ಎಲ್ಲೆಲ್ಲಿ ನೈಟು ಹಗಲು ಎಲ್ಲ ಕಡೆ ವೀಡಿಯೋಸ್ ಮಾಡಾಕಿದೆ. ನಾಟ್ ಇವನ್ ಸಿಂಗಲ್ ಸ್ಟೆಪ್ ನಾನು ವೆಹಿಕಲ್ ಹತ್ತಿಲ್ಲ. ಎಂಡ್ ಟು ಎಂಡ್ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲಿ ಹಾಕಿದ್ದೀರಿ. ಸೊ ನನ್ನ ರಿಕ್ವೆಸ್ಟ್ ಏನಂದರೆ, ನೆಕ್ಸ್ಟ್ ಟೈಮ್ ಯಾರಾದರೂ ಪಾದಯಾತ್ರೆ ಹೋಗಿ ಬ್ಲಾಗ್ಸ್ ಮಾಡಬೇಕಾ ಮಾಡಿ, ವಿಚ್ ಈಸ್ ಒಳ್ಳೇದೇ ಮಾಡಿ. ನಮಗೂ ತುಂಬ ಜನ ಗೊತ್ತಾಗುತ್ತೆ ಇಂಥ ಜನ ಹೋಗ್ತಾರೆ ಅಂತ. ಬಟ್ ಅದು ಕರೆಕ್ಟ್ ವೇಯಲ್ಲಿ ಹೋದರೆ ಒಳ್ಳೆಯದು. ಸುಮ್ಮನೆ ಈ ಥರ ಜಸ್ಟ್ ಫಾರ್ ಲೈಕ್ಸ್ ಸಬ್ಸ್ಕ್ರೈಬ್ಗೋಸ್ಕರ ನೀವು ಈ ಥರ ಮಾಡೋದು ಒಳ್ಳೇದಲ್ಲ. ಅದು ಚೆನ್ನಾಗೂ ಕಾಣಿಸಲ್ಲ. ಸೊ ಒಂದು ನಾವು ದೇವ್ರಿಗೆ ಇದು ಕೊಡೋ ಬೆಲೆ ಅಲ್ಲ ಅದು. ಅದೊಂದು ಕರೆಕ್ಟ್ ವೇಯಲ್ಲಿ ಹೋದರೆ ಅದು ಚೆಂದ ಇರುತ್ತೆ. ಜಸ್ಟ್ ನೀವು ಫೇಮಸ್ ಆಗೋಕ್ಕೋಸ್ಕರ ದೇವ್ರನ್ನ ಹೆಸರು ಹೇಳ್ಕೊಂಡು ಈ ಥರ ಮಾಡೋದು ಒಳ್ಳೇದಲ್ಲ. ನನಗೆ ಆ ವಿಷಯ ಎಲ್ಲರಿಗೂ ಹೇಳ್ಬೇಕು ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ಫ್ಯೂಚರಲ್ಲಿ ತಿರುಪತಿ ಪಾದಯಾತ್ರೆ ಹೋಗ್ಬೇಕು ಅಂದ್ಕೊಂಡ್ರೆ, ನಾವು ಎವ್ರಿ ಇಯರ್ ಹೋಗ್ತೀರಿ, ಯಾರಾದ್ರು ಜಾಯ್ನ್ ಆಗ್ಬೇಕು ಅನ್ಸಿದ್ರೆ ಬಂದು ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ನಾವು ಹೊಸಕೋಟೆಯಿಂದ ಸ್ಟಾರ್ಟ್ ಮಾಡ್ತೀರಿ ಪಾದಯಾತ್ರೆ. ಸೊ ನಮಗೆ ಮೆಸೇಜ್ ಮಾಡ್ಬೋದು, ನಾವೆಲ್ಲ ಇನ್ಫಾರ್ಮೇಷನ್ ಕೊಡ್ತೀರಿ. ಸೊ ನೀವು
ಏನೇನು ಅರೇಂಜ್ಮೆಂಟ್ ಮಾಡ್ಕೊಬೇಕು ಏನಂತ ಹೇಳ್ತೀವಿ. ರಿಯಲ್ ಪಾದಯಾತ್ರೆ ನಾವು ತೋರಿಸ್ಕೊಡ್ತೀವಿ ಬನ್ನಿ. ಆ್ಯಕ್ಚುಲ್ ಆಗಿ ಏನು ಪಾದಯಾತ್ರೆ ಹೆಂಗಿರುತ್ತೆ ಅಂತ. ಸೊ ನೋಡಿ, ನೀವು ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಂತ ಫೀಲ್ ಮಾಡ್ತೀರಾ. ಆ ಥರ ಒಂದು ಪಾದಯಾತ್ರೆ ಇರುತ್ತೆ ನಮ್ಮದು. ಕಂಪ್ಲೀಟ್ ಪ್ಯಾಕೇಜ್ ಇರುತ್ತೆ ನಮ್ಮದು. ಆ ಥರ ಇರುತ್ತೆ. ಇಟ್ಸ್ ಅ ಜರ್ನಿ ಟು ಡಿವೈನ್ ಅಂತಾರಲ್ಲ, ಆ ಥರ ಇರುತ್ತೆ. ಸೊ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲೈಕ್ಸ್ ಬರಬೇಕು ನಾವು ಅಂತ ಮಾಡಕ್ಕೆ ಹೋಗ್ಬೇಡಿ. ಒಳ್ಳೆ ಕಾಸ್ ಇದೆಯಾ ಮಾಡಿ, ವಿಚ್ ಇಸ್ ವೆರಿ ನಮಗೂ ಒಳ್ಳೇದೆ. ಬಟ್ ಈ ಥರ ಎಲ್ಲ ಮಾಡ್ಬಾರ್ದು. ಇನ್ನೊಂದು ಪಾಯಿಂಟ್ ಏನು ಹೇಳ್ಬೇಕಂತ ಅನ್ಕೊಂಡೆ ಅಂದರೆ, ಅದೇ ಕಬ್ಜಾ ಅವರು ಮಾಡಿದ್ದಲ್ಲ, ಅದೇ ಇದಲ್ಲಿ ಅವ್ರ ಜೊತೆಲಿ ಯಾರೋ ಒಬ್ರು ಇದ್ರು. ಅವರು ಗಂಡ್ಸಾಗದೆ ನೀನು ಬಾರೋ ಇಲ್ದಿ ಬಂದು ನಮ್ಮ ಜೊತೆ ತಾಕತ್ತಿದ್ರೆ ಬಂದು ಪಾದಯಾತ್ರೆ ಮಾಡಬಾರೋ ಅಂತ. ಇದು ತಾಕತ್ ಪ್ರಶ್ನೆ ಅಲ್ಲ. ಸೊ ಸೋಷಿಯಲ್ ಕಾಸ್, ಓಕೆ ನೀವು ಮಾಡ್ತಾ ಇದ್ದೀರಾ, ನೀವು ಮಾಡಿ, ಕರೆಕ್ಟ್ ವೇಯಲ್ಲಿ ಮಾಡಿ. ನಿಮ್ಮ ಜೊತೆ ಜನ ಬಂದೇ ಬರ್ತಾರೆ. ನೀವು ಒಂದು ಕಡೆ MG ರೋಡಲ್ಲಿ ಸ್ಟಾರ್ಟ್ ಮಾಡಿದೀನಿ ಅಂತೀರಾ, ಇನ್ನು ಸ್ವಲ್ಪ ನೋಡಿದ್ರೆ ಹೊಸಕೋಟೆ ಅಂತೀರಾ, ಇನ್ನೊಂದು ಕಡೆ ನೋಡಿದ್ರೆ ಇದಕ್ಕಿದಂಗೆ ಮುಳ್ಬಾಗ್ಲು ಅಂತೀರಾ. ನೀವೇನು ಮನುಷ್ಯ ಇಲ್ಲಾಂದ್ರೆ ರಾಕೆಟಾ ಸರ್ ನೋಡಕ್ಕೆ? ನಮ್ಗೆ ಗೊತ್ತು ಆ್ಯಕ್ಚುಲ್ ಪಾದಯಾತ್ರೆ ಅವರು ಎಷ್ಟು ಕಿಲೋಮೀಟ್ರ್, ಎಷ್ಟು ಅವರ್ಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾರೆ. ನೀನು ಎಂಥ ಎಕ್ಸ್ಪರ್ಟ್ ಆದರೂ ಕೂಡ ಮ್ಯಾಕ್ಸಿಮಮ್ ನಿನ್ನ ಕೈಲಿ ಆಗೋದು 1 ಅವರ್ಗೆ 6 ಇಂದ 7 ಕಿಲೋಮೀಟ್ರ್. ಅಮ್ಮಮ್ಮ ಅಂದರೆ 8 ಕಿಲೋಮೀಟ್ರ್ ಹೊಡಿತೀಯನೋ, ಅದಕ್ಕಿಂತ ಮೇಲೆ ನಿನ್ನ ಕೈಲಿ ಹೊಡೆಯೋಕ್ಕಾಗಲ್ಲ. ನೀನು ಯಾವನ ಹಾಕ್ಬಿಡ್ಲಿ, ಯಾರ ಕೈಲಿನೂ ಅಷ್ಟೊಂದು ಸ್ಪೀಡಲ್ಲಿ ಆಗಲ್ಲ. ಬಿಕಾಸ್ ನಾವು ಎಕ್ಸ್ಪೀರಿಯನ್ಸ್ ಇದೆ. ನಮ್ಮ ಟೀಮಲ್ಲಿ ನಾವು 6 ವರ್ಷ 8 ವರ್ಷದಿಂದ ಹೋಗ್ತಿರೋದಿದ್ದಾರೆ. ಸೊ ನಾನು 4 ಇಯರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಪಾದಯಾತ್ರೆ. ಸೊ ನಮ್ಗೆ ಗೊತ್ತು ಆ್ಯಕ್ಚುಲಾಗಿ ಎಷ್ಟು ಡಿಫಿಕಲ್ಟಿ ಇರುತ್ತೆ, ಎಷ್ಟು ಕಿಲೋಮೀಟರ್ ಹೊಡಿಬೋದು ಅಂತ. ಸೊ ಜಸ್ಟ್ ರೀಲ್ಸ್ಗೆ ನಿಮ್ಮ ಒಂದು ಬೆನಿಫಿಟ್ಗೋಸ್ಕರ ಈ ಥರ ಹೇಳ್ಕೊಂಡು ಹೋಗ್ಬೇಡಿ. ನನ್ನ ಪರ್ಸ್ನಲಾಗಿ ನನಗಿದು ಇಷ್ಟ ಆಗಿಲ್ಲ. ಸೊ ಅಗೈನ್ ನಮ್ಗಿಷ್ಟಕ್ಕಿಂತ ಒಂದು ದೇವ್ರ ಕೆಲಸ ಇದು. ಸೊ ಅದಕ್ಕೆ ಒಂದು ಪಾದಯಾತ್ರೆ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಸೊ ಆ ವ್ಯಾಲ್ಯೂಕ್ಕೆ ನಾವು ಅದಕ್ಕೊಂದು ಮರ್ಯಾದೆ ಕೊಡಬೇಕಲ್ಲ. ಸೊ ಒಮ್ಮೆ ನೀವು ನಿಮ್ಮ ಇದಕ್ಕೋಸ್ಕರ ಮಾಡಿಕೊಂಡ್ರೆ, ಸೊ ಫ್ಯೂಚರಲ್ಲಿ ಮುಂದಿನ ಜನ್ರೇಷನ್ ಅವರು ಜಸ್ಟ್ ಟೈಮ್ ಪಾಸ್ ಥರ ಫೀಲ್ ಮಾಡ್ತಾರೆ ಪಾದಯಾತ್ರೆ. ಸೊ ಅದು ಚೆನ್ನಾಗಿರಲ್ಲ. ನಮ್ಮ ಫ್ಯೂಚರ್ ಜನ್ರೇಷನ್ ಪೀಪಲು ಕೂಡ ಕೂಡ ಇದಕ್ಕೆ ವ್ಯಾಲ್ಯೂ ಕೊಡಬೇಕು. ಒಂದು ಪಾದಯಾತ್ರೆಗೆ. ಪಾದಯಾತ್ರೆ ಅನ್ನೋದು ಸಿಂಪಲ್ ವಿಷಯ ಇಲ್ಲ. ಸೊ ಇಟ್ಸ್ ಎ ಜರ್ನಿ ಟುವರ್ಡ್ಸ್ ದಿ ಗಾಡ್. ಸೊ ನೀವು ಭಕ್ತಿಯಿಂದ ಬೇಡ್ಕೊಂಡು ಹೌದಾ, ನೀವು ಏನು ಅನ್ಕೊಂತೀರಾ ಇದು ಏನೋ ಮಾಡ್ತಾನೆ. ಸೊ ಮತ್ತೆ ನಿಮ್ಮ ಕಷ್ಟಗಳು, ನೀವು ಮಾಡೋ ಪಾಪ ಕರ್ಮಗಳು ಏನಾದ್ರು ಇದ್ರೆ ಒಂದು ಎಲ್ಲ ಹೋಗ್ಲಿ ಅಂತ ಇದನ್ನ ಹೋಗ್ತೀರಾ. ಅದೇ ಥರ ಸೋಷಿಯಲ್ ಕಾಸ್ಗೋಸ್ಕರ ಹೋಗೋದು ಒಳ್ಳೇದೇ, ಬಟ್ ಅದು ನೀವು ಕಂಪ್ಲೀಟಾಗಿ ಮಾಡಿ. ಸೊ ಆ ಥರ ಮಾಡಿದ್ರೆ ಖಂಡಿತ ದೇವ್ರು ಒಳ್ಳೆ ಮಾಡೇ ಮಾಡ್ತಾನೆ. ಸೊ ಇಷ್ಟು ಹೇಳ್ತಾ ಸೊ ಇದು ಹೇಳ್ಬೇಕನ್ಸು ನನಗೆ, ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ನಾನು ಮಾಡಿರೋ ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಅಟ್ಲೀಸ್ಟ್ ನೀವು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪರವಾಗಿಲ್ಲ. ಅಟ್ಲೀಸ್ಟ್ ನೆಕ್ಸ್ಟ್ ಯಾರಾದರೂ ಪಾದಯಾತ್ರೆ ಮಾಡ್ಬೇಕು ಅಂದ್ಕೊಂಡ್ರೆ ಕರೆಕ್ಟ್ ವೇಯಲ್ಲಿ ಮಾಡಿ. ಸೊ ಕಂಪ್ಲೀಟ್ ಜಸ್ಟ್ ಫಾರ್ ನಿಮ್ಮ ಲೈಕ್ ಸಬ್ಸ್ಕ್ರೈಬ್ಗೋಸ್ಕರ, ನೀವು ನಿಮ್ಮ ಬೆನಿಫಿಟ್ಗೋಸ್ಕರ ಮಾಡಬೇಡಿ. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.